ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಡ್ರಿ, ಇದು ಡೈಲಿ ರೂಟೀನ್. ಮನೆ ಹುಡ್ಗಣಿಕೆ, ಹೊರಗಿಂದೆಲ್ಲ ಹುಡ್ಗಣಿಕೆ. ನಾನು ಹೋಗಿ ಹೂವು ತೊಗೊಂಡು ಬರ್ತೀನಿ. ಯಾಕಂದ್ರೆ ಗುಲಾಬಿ ಗಿಡಗಳು ಫ್ಲವರ್ ಪಾಟ್ನಾಗಿದ್ದರೆ ಜಾಸ್ತಿ ಹೂವು ಹತ್ತಲೋಗ್ಯವಂತೆ ನಾ ಏನು ಮಾಡೀನಿ, ಹೊರಗಿನ ಸೈಡ್ ಹಚ್ಚಿನಿಲ್ಲ. ಸೊ ಅದಕ್ಕೆ ಡೈಲಿ ಕಂಪಲ್ಸರಿ ಸ್ವೀಪಿಂಗ್ ಆಗಿನ ಬಂದ್ರೆ ಮನೆ ಹುಡುಗದಾಗಿನ ಹೂವು ಹೋಗಿ ತೊಗೊಂಡು ಬರ್ತೀನಿ. ಬಟ್ ಮಳೆ ಇಲ್ದಕ್ಕೆ ಹೂವು ಒಟ್ಟು ಏನೋ ಹೆಲ್ದಿಯಾಗಿ ಗ್ರೋ ಆಗ್ತಾ ಇಲ್ಲ ನೋಡ್ರಿ. ಡಲ್ಲಾಗಿ ಅನ್ನಿಸ್ತಾ ಇದೆ ಎಲ್ಲ ಹೂವುಗಳ್ನು. ಆ್ಯಂಡ್ ಕಡಿಮೆನೇ ಹೊಂಟಾವೆ, ಜಾಸ್ತಿನೇ ಹೊಂಟಿಲ್ಲ. ವೈಟ್ ದಾಸ್ಗಳಂತೂ ಕಮ್ಮಿನೇ ಹೋಗ್ಯಾವ ಕಂಪ್ಲೀಟಾಗಿ. ಆ್ಯಂಡ್ ಬಂದು ನೀರು ಕುಡಿತಾ ಇದ್ದೀನಿ. ಕಂಪಲ್ಸರಿ 1 ಲೀಟ್ರ್ ವಾಟ್ರ್ ಇಕ್ಕೋತೀನಿ, ಕುಡಿತೀನಿ. ಆ್ಯಂಡ್ ಆ ನಂತರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಿನ್ನ ಹೆವಿ ಊಟ ಇತ್ತಲ್ಲ ಎಲ್ಲರದು, ಅದ್ರ ಸಲುವಾಗಿ ಏನರ ಸ್ಪೆಷಲ್ ಮಾಡೋದು ಅಂದ್ಕೊಂಡಿನಿ. ಎಲ್ಲರಿಗೆ ಪೋಹ ತಿಂದು ಸಾಕಾಗ್ಯದ, ಅದಕ್ಕೆ ದಮ್ಮಂದ್ರಾಗೋದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನಂತಾರೆ, ಫೈಬರ್ ರಿಚ್ನೂ ಇರ್ತದೆ ಆ್ಯಂಡ್ ಕಾಂಬಿನೇಷನ್ ವಿತ್ ಕರ್ಡ್ ಸೂಪರಾಗಿರ್ತದೆ ಫ್ರೆಂಡ್ಸ್. ಎಷ್ಟು ಜನ ಕರ್ಡ್ ಉಪ್ಪಿನಕಾಯಿ ಮತ್ತು ಉಪ್ಪಿಟ್ಟು ತಿಂತ್ರಿ ಅನ್ನೋದು ಹೇಳ್ರಿ. ಆ್ಯಂಡ್ ವೈಷ್ಣವಿ, ನಂದು ಬಸವ ಕಲ್ಯಾಣಕ್ಕಿದ್ದಾಗ ನಾನು ಮೈಕ್ರೋವೇವ್ದಿಂದ ಒಂದು ಸ್ವಲ್ಪ ಆನಂತರ ಹಣ್ಗೆ ಕೊಲ್ಲಕ್ಕ ಮತ್ತು ತೋರಣ ಅಂದ್ರೆ ಬಾಗಿಲಿಗೆ ಹಚ್ತಾರಲ್ಲ ಅದೆಲ್ಲ ಮಾಡಿದೆ. ಸೊ ಇಟ್ಟು ಉಳಿದಿತ್ತು, ಅದು ತೊಗೊಂಡು ಬುಟ್ಟಿ ಮಾಡಿ ಮನೆಗಿದ್ದು ಅಂದ್ರೆ ಏನಾರ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೋತ ಇರ್ತಾಳೆ. ಹಲೋ ಫ್ರೆಂಡ್ಸ್, ಇವತ್ತು ವಿಡಿಯೋ ಜಾಸ್ತಿ ಮಾಡ್ಲಿಕ್ಕಾಗಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡೀನಿ ಬೆಡ್ರೂಮ್. ಸೊ ಡೀಪ್ ಕ್ಲೀನಿಂಗ್ ಮಾಡಿದ ಕಡೆಯಿಂದ ಆ್ಯಂಡ್ ಮತ್ತೊಂದು ಏನಂದ್ರೆ ಕಂಪ್ಲೀಟ್ ಬಿಸಿಲು ಅನ್ಸತ್ತದಕ್ಕೆ ಇವತ್ತು ಮಧ್ಯಾಹ್ನ ಊಟನೇ ಮಾಡ್ಲಿಕ್ಕಾಗಿಲ್ಲ ನೋಡಿರಿ. ಎಷ್ಟು ಪಸಿನ ಆಗ್ಲತ್ತದ ಕಂಪ್ಲೀಟ್. ಸೊ ಮಧ್ಯಾಹ್ನಕ್ಕೇನೋ ಊಟ ಮಾಡಿಲ್ಲ, ಅದ್ರ ಸಲುವಾಗಿ ವೀಡಿಯೋನೂ ಮಾಡಿಲ್ಲ. ಆ್ಯಂಡ್ ಕಂಪ್ಲೀಟ್ ಬೆಡ್ರೂಮ್ ಕೆಳಗಿನ ಪಾರ್ಟ್ ಸೆಲ್ಫ್ಗಳೆಲ್ಲ ಒಂದು ಸ್ವಲ್ಪ ಸುಧಾರಿಸ್ಕೋತ ನೀಟಾಗಿ ಮಾಡ್ಕೋತ ಕುಂತೀನಿ. ಬಿಸಿಲು ಕಡೆಯಿಂದ ಅಂದಲ್ಲ, ಬಿಸಿಲು ಕಂಪ್ಲೀಟ್ ಜಾಸ್ತಿ ಇದ್ದ ಕಡೆಯಿಂದ ಇವತ್ತು ನೀರು ಹೆಂಗೆ ಕುಡ್ಲತ್ತೀನಿ ಹಿಂಗೆ ಗೊತ್ತೇನು. 3-4 ಡೇಸ್ ಆಯ್ತು ಕಂಪ್ಲೀಟ್ ಕೌಂಟಬಲ್ ಇಟ್ಟಿನೆಲ್ಲ, ಎಷ್ಟು ಕುಡ್ಲತ್ತೀನಿ ಎಷ್ಟಿಲ್ಲ ಅಂತ. ನೀರು ಬೋಟ್ ಪರ್ ಡೇ 4 to 5 ಲೀಟರ್ಸ್ ನೀರು ಕುಡ್ದಂಗೆ ಆಗ್ಲತ್ತದ, ಅಷ್ಟು ಜಾಸ್ತಿ ನೀರು ಹೋಗ್ಲತ್ತವ. ಆ್ಯಂಡ್ ಊಟ ಮಾಡಿಲ್ಲ ಅಂದಿಲ್ಲ, ಅದಕ್ಕೆ 1 ಕಪ್ ಟೀ ಕುಡ್ದಿನಿ ಒಂದು ಬಾರ. ಆ್ಯಂಡ್ ಅವು ಲಡ್ಡು ಮಾಡಿನಲ್ಲ, ಕಂಪ್ಲೀಟ್ ವೈಟ್ ಅದೇನು ಕಾಣಿಸ್ತಾ ಇಲ್ಲನ, ಈ ಲಡ್ಡುನೇ ತಿಂದೀನಿ 2. ಸೊ ಇವತ್ತು ಲಂಚ್ ಇಲ್ಲ ಏನಿಲ್ಲ. ಆ್ಯಂಡ್ ಇವಾಗ ಟೈಮ್ ಹೇಳಬೇಕಾದ್ರೆ 7 o'clock, ಎಕ್ಸಾಕ್ಟ್ 7:01 ಆಗ್ಯದ. ಸೊ ರಾತ್ರಿಗೆ ನೋಡ್ತೇನೆ ರೀ, ಊಟ ಮಾಡ್ದಂದ್ರೆ ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ವಿಡಿಯೋ ಚಾಲೋದಂತ ಹೇಗೆ ಬಕ್ ಮಾಡ್ಲತ್ತೀನಿ. ಓಕೆ, ಕಮಿಂಗ್ ಲೇಟೆಸ್ಟ್ ಕಮ್ ಟು ದ ಪಾಯಿಂಟ್. ಸೊ ನಿನ್ನ ಊಟ ಮಾಡಿಂದು ಅದು ಬರಾಬರ್ ಡೈಜೆಸ್ಟ್ ಆಗಲಿ ಅನ್ಬೇಕು. ಆ್ಯಂಡ್ ಅಪರೂಪಕ್ಕೆ ಹೊರಗಿಂದ ಊಟ ಮಾಡೋನು ಫುಲ್ಫಿಲ್ ಆಯ್ತದ. ಬಟ್ ಊಟ ಮಾಡಿದೆವು ಅಂತ ಬಟ್ ಹೊಟ್ಟೆ ಖರಾಬ್ ಆಗೋಯ್ತದ ಆ ಥರ. ತರ್ಸಿಂದ ನಾರ್ಮಲಾಗಿ ಯಾವ ಸ್ಟಾರ್ಟರ್ಸ್ ಇಲ್ಲ, ಇನ್ನು ಜ್ಯೂಸ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಊಟ ಮಾಡೀವಿ. ಕಾಜು ಕಡಾಯಿ, ಮೇಥಿ ಚಮನ್ ಮತ್ತು ನಾನು ತಂದೂರಿ ರೊಟ್ಟಿ, ಜೀರಾ ರೈಸ್ ತರಿಸೀನಿ. ಎಲ್ಲರೂ ಸ್ವಲ್ಪ ಉಂಡಿದ್ದು, ಜಾಸ್ತಿ ಏನು ಊಟ ಮಾಡಿಲ್ಲ. ಅಂದ್ರೂ ಹೊಟ್ಟೆ ಫುಲ್ಲಾಗಿತ್ತು, ಗೊತ್ತಿಲ್ಲ ಯಾಕೆ ಅಂತ. ಸೊ ಇವತ್ತು ಹೊಟ್ಟೆ ಪೂರ ಅಪ್ಸೆಟ್ ಆಗಿ ಖರಾಬ್ ಆಗ್ಯದ. ಅದ್ರ ಸಲುವಾಗೂ ಐ ಥಿಂಕ್ ಊಟ ಮಾಡ್ಲಿಕ್ಕಾಗಿಲ್ಲ ಮಧ್ಯಾಹ್ನಕ್ಕೆ. ಮುಂಜಾನೆ ಉಪ್ಪಿಟ್ಟು ಊಟ ಮಾಡೀನಿ ಅಷ್ಟೇ ಖರೆ. ಉಪ್ಪಿಟ್ಟನು ಸಪ್ಪಗೆ ಚಲೋ ಆಗಿತ್ತು. ಸೊ ಅದ್ರ ಸಲುವಾಗಿ ಇನ್ನೂ 1 ಬಾರ್ ತೊಗೊಂಡು ಮತ್ತೊಂದು ಬಾರ್ ಸೇಮ್ ಅಷ್ಟೇ ಕ್ವಾಂಟಿಟಿ ಇನ್ನೊಂದು ಬಾರ್ ತೊಗೊಂಡೀನಿ. ನಡೀರಿ, ಭೇಟಿ ಆಯ್ತೀನಿ ನಂತರ. ನಿನ್ನರ ಊಟ ಮಾಡ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲಿನ ತನಕ ಅಂತೂ 3.5 to 4 ಲೀಟರ್ಸ್ ಆಫ್ ವಾಟರ್ ಆಗ್ಯಾವ. ಮತ್ತೊಂದು ನೀರು ಕುಡಿತೀನಿ. ನಮ್ಮ ರಾತ್ರಿ 3 ಗಂಟೆದ ಮುಕ್ಕಲಕ್ಕ ಎಷ್ಟು ನೀರು ಐತೋ ಅಷ್ಟು ನೀರು ಕುಡಿಯೋದು, ಮಕ್ಕೋದು. ಮದ್ಮಣಿ ಫ್ರೆಂಡ್ಸ್, ಎಷ್ಟು ಜನ ಇಂಥ ಫೋನ್ಸ್ ಯೂಸ್ ಮಾಡಿರಿ? ಆ್ಯಕ್ಚುಲಿ ಇನ್ನೂ ಭಾಳಷ್ಟು ನಮ್ಮ ಫಸ್ಟೇ ನೋಕಿಯಾ ಫೋನು, ಅದು ಎಲ್ಲೋ ಇಟ್ಟಿನಿ ಬಟ್ ಸಿಗ್ತಾ ಇಲ್ಲ. ಸೊ ಇಷ್ಟೇ ಕೀಪ್ಯಾಡ್ ಮೊಬೈಲ್ಸ್. ಆ್ಯಂಡ್ ನಾವು ಎಂಥರ ತಿರುಚನವಲ್ಲಿನ ಏನದ ಇಲ್ಲಿ ಒಂದು ತಿರುಪತಿಗೆ ಹೋದಾಗ ಪದ್ಮಾವತಿ ಅಮ್ಮವಾರ ಟೆಂಪಲ್ಗೆ ಹೋಗಿದ್ದೆವು. ಅಲ್ಲಿ ಕೊಟ್ಟಿರೋ ಅಂಥ ಕುಂಕುಮ ಪ್ರಸಾದ. ಮತ್ತು ಇದು ವೈಭೋಗ ಅವ್ರ ವೀರೇಶ್ ಸರ್ ಮ್ಯಾಕ್ಸ್ನಾಗ 100ಕ್ಕೆ 100 ತಂದ್ರೆ ಗಿಫ್ಟ್ ಕೊಟ್ಟಾರ. ಯಾವಾಗ ಅಂದ್ರೆ ಐ ಗೆಸ್ ಇನ್ 9th 10th
10th ಓಕೆ 10th ಸೊ 3 ಇಯರ್ಸ್ ಆಯಿತು ಇದಕ್ಕೆ ಯೂಸೇ ಮಾಡಿಲ್ಲ. ಇದು ಹಂಗೆ ಇಟ್ಟಿಂದ ಖರಾಬ್ ಆಯ್ತದ ಏನಾಯ್ತದ ಗೊತ್ತಿಲ್ಲ. ಯಾವಾಗ ಇದು ಯೂಸ್ ಮಾಡೋವಂಥ ಚಾನ್ಸ್ ಇತ್ತು. ಭಾಳ ಕಾಸ್ಟ್ಲಿ ಪೆನ್ ಅದ. ಕಾಸ್ಟ್ಲಿ ಯಾಕಂದ್ರೆ ಅವ್ರು ಸರ್ ಒಟ್ಟು ಪ್ರೀತಿಲಿ ಕೊಟ್ಟಿದ್ದ ಕಡೆಯಿಂದ. ಸೊ ನೀಟ್ ಮಾಡ್ಕೋತ ಹೋದ್ರೆ ಇವೆಲ್ಲ ಸಿಗುತ್ತವ. ಬಟ್ ಮತ್ತೆ ಪ್ಯಾಕಿಂಗ್ ಮಾಡಿ ಮತ್ತೆ ಹಾಗೆ ಇಕ್ಕದ್ವಿ, ಯಾಕಂದ್ರೆ ಇವೆಲ್ಲ ಬಿಟ್ಟ ಮನ್ಸಾಗಲ್ಲ. ಹಾಗೆ ಇಕ್ಕದ ಜೋಕಿ ಮಾಡಿ. ಆ್ಯಂಡ್ ಗಣಪತಿ ಬಪ್ಪ ವೈಷ್ಣವಿಗೆ ನಮ್ಮ ನಾದಿನಿ ಆಕಿನ ಬರ್ಡೇ ಟೈಮ್ನಾಗ ಕೊಟ್ಟಿರು. ಭಾಳ ಮಸ್ತ್ ಅನ್ನಿಸ್ತಾರೆ ಇವ್ರು ನೋಡ್ಲಿಕ್ಕೆ. ಐ ಆಮ್ ಪ್ಲಾನಿಂಗ್ ಟು ಗಿವ್ ಇಟ್ ಟು ವೈಭವ್ ವೆನ್ ಹಿ ಗೋಸ್ ಟು ಹಾಸ್ಟೆಲ್. ಯಾಕೆ ಬಂದಿ ಮತ್ತೆ ಒಟ್ಟು ಹೊಡ್ಕೊತಾ ಪೊಲೀಸರು ಬಂದ್ರಿ ಅಂತೆ. ನಾವು ಊರ ಕಡೆಯಿಂದ ಬರೋ ಹೊತ್ತಿನಾಗ ನಮ್ಮ ಹೊಲ್ದಾಗ ಗಿಡವಲ್ಲ ಫ್ರೆಂಡ್ಸ್, ಆ ಗಿಡದ ಜಾಪಳಕಾಯಿ ತೊಗೊಂಡು ಬಂದಿರು ಆ್ಯಂಡ್ ನೆಳೆಕಾಯಿನೂ ತೊಗೊಂಡು ಬಂದಿದ್ರು. ಸೊ ಭಾಳ ದಿನ ಬಾದ ಆಯ್ತು ಗೊತ್ತಾ, ಏನೂ ಉಂಡಿಲ್ಲ ಜಾಸ್ತಿ, ಅದ್ರ ಸಲುವಾಗಿ ನೆಳೆಕಾಯಿ ಒಂದು ಸ್ವಲ್ಪ ಗಿಡದೇವ ತಾಜೆ, ಬಟ್ ಅದ್ರ ಬಗ್ಗೆ ಗಾಡಿಗೆ ಹೋಗ್ತಿರ್ತಾವಲ್ಲ ಅಂತ ತೊಳೆದು ಒಂದು ಸ್ವಲ್ಪ ಉಪ್ಪು ಖಾರ ಉದುರಿಸಿ ಟ್ರೈ ಮಾಡರಿ. ಹಿಂಗೆ ಯೂಟ್ಯೂಬ್ನಾಗ ಒಬ್ಬರು ರೀಲ್ಸ್ ಹಾಕಿರು, ಶಾರ್ಟ್ ಹಾಕಿರು. ಸೊ ನಂಗೂ ಅದು ನೋಡಿ ತಿನ್ಬೇಕು ಅನ್ನಿಸ್ತು. ನಾನು ಹಾಗೆ ಟ್ರೈ ಮಾಡೀನಿ, ಸೂಪರ್ ಅನ್ಸಿ ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ದ ಡೇ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ ಫ್ರೆಂಡ್ಸ್. ಬಾಯ್, ಸಿ ಯು ಟುಮಾರೋ.